ಬಸವ ಜಯಂತಿ ಮಹೋತ್ಸವದ ಹಿನ್ನೆಲೆ ಮೇ 10ರಂದು ಶ್ರೀ ಜಯಬಸವ ತಪೋವನ ವಿಶ್ವಧರ್ಮ ಪೀಠದ ವತಿಯಿಂದ ನಗರದ ಹಿರೇಮಗಳೂರಿನ ಅಂಬೇಡ್ಕರ್ ಸರ್ಕಲ್ನಿಂದ ಶ್ರೀ ಜಯಬಸವ ತಪೋವನದವರೆಗೆ ಬಸವಾದಿ ಶರಣರ ವಚನಗಳ ಪಠಣದೊಂದಿಗೆ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಂದು ಶ್ರೀ ಜಯಬಸವ ತಪೋವನ ವಿಶ್ವಧರ್ಮ ಪೀಠದ ಪೀಠಾಧ್ಯಕ್ಷರಾದ ಜಯಬಸವಾನಂದ ಸ್ವಾಮೀಜಿಯವರು ತಿಳಿಸಿದರು. ಬಸವಣ್ಣನವರು ಕರ್ನಾಟಕ ಸಾಂಸ್ಕೃತಿಕ ನಾಯಕರು, ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟಿನ ಸ್ಥಾಪಕರು, ಕನ್ನಡದ ಮೊದಲ ಧರ್ಮಗುರು, ಸಮಾಜದ ಸುಧಾರಕರು ಆಗಿರ್ತಕ್ಕಂತಹ ಬಸವಣ್ಣನವರ ಜಯಂತಿ ಮಹೋತ್ಸವಕ್ಕೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎನ್ನುವ ಒಂದು ಕರೆಯೊಂದಿಗೆ ಕಾಯಕವೇ ಕೈಲಾಸವೆಂಬ ನಿಯಮದಡಿಯಲ್ಲಿ ದಾಸೋಹ ತತ್ವವನ್ನು ಜಾರಿಗೆ ತಂದ ಹಾಗೂ ಸ್ತ್ರೀ ಸಮಾನತೆ, ಅಸ್ಪೃಶ್ಯತೆ ನಿವಾರಣೆಯನ್ನು ಜಾರಿಗೆ ತಂದರು. ಅಂಥ ಮಹಾತ್ಮ ಬಸವಣ್ಣನವರ ಜಯಂತಿಯ ಕಾರ್ಯಕ್ರಮ ಚಿಕ್ಕಮಗಳೂರು ನಗರ ಹಾಗೂ ಗ್ರಾಮೀಣ ಪ್ರದೇಶದ ಎಲ್ಲ ಜನರಿಗೆ ಅನುಕೂಲವಾಗುವಂಥ ಸ್ಥಳ ಏನಿದೆ, ಹಿರೇಮಗಳೂರಿನ ಅಂಬೇಡ್ಕರ್ ಸರ್ಕಲ್ ಪೈ ಕಲ್ಯಾಣ ಮಂಟಪ, ಅಲ್ಲಿಂದ ಬೆಳಿಗ್ಗೆ 6 ಗಂಟೆಗೆ ಬಸವ ತಪೋವನದವರೆಗೆ 3 ಕಿಲೋಮೀಟರ್ ದೂರವನ್ನು ಬಸವಾದಿ ಶರಣರ ವಚನಗಳ ಪಠಣಗಳೊಂದಿಗೆ ಅಂದು ಬೆಳಗಿನ ಜಾವ 6 ಗಂಟೆಗೆ ಪ್ರಾರಂಭ ಆಗಿ 7 ಗಂಟೆಗೆ ಜಯಬಸವ ತಪೋವನದಲ್ಲಿ ಪಾದಯಾತ್ರೆ ಮುಕ್ತಾಯ ಆಗ್ತದೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು ಎಂದು ಕೋರಿದರು. ಆದ್ದರಿಂದ ನಾವು ಜನರಿಗೆ ಕರೆ ಕೊಡ್ತಾ ಇದ್ದೀವಿ. ಆ ದಿನದ ವಾಯು ವಿಹಾರವಾಗಿ ಪ್ರಾರಂಭವಾಗುವ 3 ಗಂಟೆಗಳ ಕಾರ್ಯಕ್ರಮದಲ್ಲಿ ಜನರು ಇದಕ್ಕಾಗಿ ಮೀಸಲಾಗಿಡಿ ಅಂತ ಕರೆ ಕೊಡ್ತಾ 6 ಗಂಟೆಗೆ ಆರಂಭವಾಗಿ 7 ಗಂಟೆಗೆ ಜಯಬಸವ ತಪೋವನದಲ್ಲಿ ಮೆರವಣಿಗೆ ಮುಕ್ತಾಯ ಆಗ್ತದೆ. 7 ಗಂಟೆಗೆ ಬಸವ ಧ್ವಜಾರೋಹಣ ಅಂತಕ್ಕಂಥ ವಿನೂತನ ಕಾರ್ಯಕ್ರಮವನ್ನು ಮಾಡಿ 8 ಗಂಟೆಗೆ ವಚನ ಗಾಯನ ಮತ್ತು ಬಸವ ಜಯಂತಿಯ ಶುಭ ಸಂದೇಶವನ್ನು ಕೊಡುವ ಮುಖಾಂತರ 8:30ಕ್ಕೆ ಸಭಾ ಮುಕ್ತಾಯವಾಗ್ತದೆ. ಜಿಲ್ಲೆಯಲ್ಲಿ ನಡೆಯುತ್ತಿರುವ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ನಮ್ಮ ಕಡೆಯಿಂದ ತುಂಬ ಶುಭಾಶಯ ತಿಳಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಗೊಳಿಸಬೇಕು ಅಂತ ನಾನು ಪತ್ರಕರ್ತ ಮಿತ್ರರಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ಬಸವಣ್ಣನವರು ಒಂದು ಸಮಾಜಕ್ಕೆ ಸೀಮಿತರಲ್ಲ. ಬಸವಣ್ಣನವರು ಅವರ ಹಿತವಚನಗಳಲ್ಲಿ ಕಾಯಕವೇ ಕೈಲಾಸ. ಎಲ್ಲ ಜನಾಂಗದವರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದಯಮಾಡಿ ಎಲ್ಲ ಜಿಲ್ಲೆಯ ಶರಣ ಬಂಧುಗಳು, ಬಸವಾಭಿಮಾನಿಗಳು, ಸಮಾಜ ಬಾಂಧವರೆಲ್ಲರೂ ಕೂಡಿ ಈ ಜಯಂತಿಯನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ತಮ್ಮೆಲ್ಲರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಸಂಗಮನಾಥ, ಜಯಕುಮಾರ್, ರುದ್ರೇಶ್ ಉಪಸ್ಥಿತರಿದ್ದರು.